ಒಂದು ಕಾಲದಲ್ಲಿ ಒಂದು ಚಿಕ್ಕ ಊರು. ಅಲ್ಲಿ ಎಲ್ಲರೂ ದುಡಿಯುತ್ತಾರೆ, ಒಬ್ಬನನ್ನು ಬಿಟ್ಟು. ಅವನೇ ದೇವಯ್ಯ. ದೇವಯ್ಯ ಅಂದ್ರೆ ಊರಿಗೇ ಗೊತ್ತು. ಕೆಲಸ ಕೇಳಿದ್ರೆ ಇವತ್ತು ಬೇಡ, ನಾಳೆ ನೋಡೋಣ. ನಾಳೆ ಕೇಳಿದ್ರೆ ನಾಳೆ ಇನ್ನೊಂದು ನಾಳೆ ಆಗಲಿ. ಅವನ ಬದುಕಿನ ಮಹಾಮಂತ್ರ ಒಂದೇ: ತಿನ್ನು, ಮಲಗು, ಮತ್ತೆ ತಿನ್ನು, ಮತ್ತೆ ಮಲಗು. ಬೆಳಗ್ಗೆದ್ರೆ ನೇರ ಅಡುಗೆ ಮನೆಗೆ, ಊಟ ನುಗ್ಗಿದ್ರೆ ನೇರ ಮಂಚಕ್ಕೆ. ಅವನಿಗೆ ಹೋರಾಟ ಗೊತ್ತಿಲ್ಲ. ಶ್ರಮ ಅಂದ್ರೆ ಆ ಶಬ್ದವೇ ಬೇಸರ. ಆದ್ರೆ ಅವನ ಪತ್ನಿ ಲಕ್ಷ್ಮಿ ಮಾತ್ರ ಹಾಗಲ್ಲ. ಅವಳು ದುಡಿಮೆಗೂ ಹೆಸರಾಗಿದ್ದಳು, ಸಹನೆಗೂ ಪಾಠ ಪುಸ್ತಕ. ಒಂದು ದಿನ ಬೆಳಗ್ಗೆ ಲಕ್ಷ್ಮಿ ಅನ್ನದ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಹೇಳ್ತಾಳೆ, ದೇವಯ್ಯ, 5 ನಿಮಿಷ ಆದ್ಮೇಲೆ ಅನ್ನ ಇಳಿಸು, ನಾನು ಹತ್ತಿರದ ಮನೆಗೆ ಹೋಗಿ ಬರ್ತೀನಿ. 5 ನಿಮಿಷ. ದೇವಯ್ಯನಿಗೆ ಅದು 5 ಯುಗಗಳಂತೆ. ಅವನು ಮಂಚದ ಮೇಲೆ ಬಿದ್ದುಕೊಂಡು, 5 ನಿಮಿಷ ಇದೆ, ಸ್ವಲ್ಪ ನಿದ್ದೆ ಮಾಡಿದ್ರಾಯ್ತು ಅಂತ ಹೇಳ್ತಾ ಕಣ್ಣು ಮುಚ್ತಾನೆ. 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ. ಅನ್ನ ಕುದಿದು ಉರಿದು ಪಾತ್ರೆ ಕರಗಿ ಅಡುಗೆ ಮನೆ ಧೂಮದಿಂದ ತುಂಡುತ್ತದೆ. ಮನೆಗೆ ಬಂದ ಲಕ್ಷ್ಮಿ ನೋಡ್ತಾಳೆ, ಅನ್ನ ಕಪ್ಪು, ಪಾತ್ರೆ ಕಪ್ಪು. ದೇವಯ್ಯ ಮಾತ್ರ ಶಾಂತ ನಿದ್ದೆ. ಕೋಪದಿಂದ ಅವನನ್ನು ಎಬ್ಬಿಸಿ ಗದರಿಸ್ತಾಳೆ. ಅಷ್ಟರಲ್ಲಿ ದೇವಯ್ಯ ಹೇಳ್ತಾನೆ, ಏನ್ ಮಾಡ್ಲಿ ಲಕ್ಷ್ಮಿ, ನಾನೇನು ಸುಮ್ಮನೆ ಕೂತಿಲ್ಲ. ಬೆಳಗ್ಗೆಯಿಂದ 100 ನೊಣವನನ್ನು ಕೊಂದಿದ್ದೇನೆ. ಈ ಮಾತು ದಾರಿಯಲ್ಲಿ ಹೋಗ್ತಾ ಇದ್ದ ಮಲ್ಲಮ್ಮ ಎಂಬಾಕೆಯ ಕಿವಿಗೆ ಬೀಳುತ್ತದೆ. ಅವಳ ಬಾಯಲ್ಲಿ ಅದು ತಿರುಗಿ ತಿರುಗಿ, ದೇವಯ್ಯ ಒಂದೇ ದಿನ 100 ಜನರನ್ನು ಕೊಂದಿದ್ದಾನಂತೆ. ಅಷ್ಟೇ, ಸುದ್ದಿ ಊರೆಲ್ಲ ಬೆಂಕಿಯಂತೆ ಹರಡುತ್ತದೆ. 100 ಜನ ಒಂದೇ ದಿನ, ಇಂಥ ವೀರ ನಮ್ಮೂರಲ್ಲ. ಸುದ್ದಿ ರಾಜನಿಗೂ ತಲುಪುತ್ತದೆ. ರಾಜ ವೀರೇಂದ್ರ ಅಚ್ಚರಿಪಡುತ್ತಾನೆ. ನನ್ನ ರಾಜ್ಯದಲ್ಲೇ ಇಂಥ ವೀರ ಇದ್ದಾನಾ? ತಕ್ಷಣ ಕರೆಸಿ. ಸೈನಿಕರು ದೇವಯ್ಯನ ಮನೆಗೆ ಬರುತ್ತಾರೆ. ದೇವಯ್ಯನಿಗೆ ಕೈಕಾಲು ನಡುಗುತ್ತವೆ. ಇದು ನನ್ನ ಅಂತ್ಯ ಅಂದುಕೊಂಡೇ ಅರಮನೆಗೆ ಹೋಗ್ತಾನೆ. ಆದರೆ ರಾಜನ ದೃಷ್ಟಿಯಲ್ಲಿ ದೇವಯ್ಯ ಈಗಾಗಲೇ ಮಹಾವೀರ. ರಾಜ ಗೌರವದಿಂದ ಮಾತನಾಡಿಸ್ತಾನೆ. ದೇವಯ್ಯ ಮಾತ್ರ ಭಯದಿಂದ ನಗುಮುಖ ಇಡ್ತಾನೆ. ಕೆಲ ದಿನಗಳ ನಂತರ ರಾಜ್ಯದಲ್ಲಿ ಕಳ್ಳರ ಕಾಟ. ರಾಜ ಹೇಳ್ತಾನೆ, ಈ ಕೆಲಸಕ್ಕೆ ರಾಮಯ್ಯನೇ ಸೂಕ್ತ. ಸೈನಿಕರಿಗೆ ಹೇಳಿ ದೇವಯ್ಯನನ್ನು ಕರೆಸ್ತಾನೆ. ದೇವಯ್ಯನು ರಾಜರ ಮುಂದೆ ವೀರನಂತೆ ಎದೆ ಉಬ್ಬಿಸಿ ಗಾಂಭೀರ್ಯದಿಂದ ನುಡಿದ, ಆಗಲಿ ಪ್ರಭು, ನಾನು ಆ ಕಳ್ಳರ ಎಡಮುರಿ ಕಟ್ಟಿ ನಿಮ್ಮ ಪಾದದಡಿಗೆ ತಂದು ಒಪ್ಪಿಸುತ್ತೇನೆ ಎಂದ. ದೇವಯ್ಯ ಮನಸ್ಸಲ್ಲಿ, ಅಯ್ಯೋ, ಏನೋ ಹೇಳ್ಬಿಟ್ಟೆ, ಈಗ ಏನ್ ಮಾಡೋದು? ಇದೇ ನನ್ನ ಕೊನೆ ರಾತ್ರಿ ಆಗುತ್ತೋ ಏನೋ ಅಂದುಕೊಂಡು ಮನೆಗೆ ಬಂದ. ಮನೆಗೆ ಬರುತ್ತಿದ್ದಂತೆ ಅವನಿಗೊಂದು ಉಪಾಯ ಹೊಳೆಯಿತು. ದೇವಯ್ಯ ಒಳ್ಳೆಯ ಮಾಂಸಾಹಾರವನ್ನು ಮಾಡಿ ಅದಕ್ಕೆ ವಿಷವನ್ನು ಬೆರೆಸಿ ನಿರ್ಜನ ಪ್ರದೇಶದ ಒಂದು ಮರದ ಕೆಳಗೆ ಹೋಗಿ ಮಲಗಿದ. ದೇವಯ್ಯನಿಗೆ ಗಾಢವಾದ ನಿದ್ದೆ ಬಂದಿತು. ಹತ್ತಿರದಲ್ಲಿ ಕೂತಿದ್ದ ಕಳ್ಳರಿಗೆ ಮಾಂಸಾಹಾರದ ವಾಸನೆ ಸೆಳೆಯಿತು. ಕಳ್ಳರು ಮೆಲ್ಲಗೆ ದೇವಯ್ಯನ ಮಾಂಸಾಹಾರದ ಚೀಲವನ್ನು ತೆಗೆದುಕೊಂಡು ಹೊಟ್ಟೆ ತುಂಬ ತಿಂದರು. ನಂತರ ತಿಂದ ಜಾಗದಲ್ಲೇ ಸತ್ತು ಹೋದರು. ಬೆಳಗ್ಗೆ ಎದ್ದು ನೋಡಿದಾಗ ದೇವಯ್ಯನ ಸುತ್ತ ಕಳ್ಳರು ಹೆಣವಾಗಿದ್ದರು. ದೇವಯ್ಯ ಕಳ್ಳರ ಹೆಣಗಳನ್ನು ಬಂಡಿಗೆ ಹಾಕಿ ರಾಜನ ಮುಂದೆ ಹೋದ. ಊರ ಜನರೆಲ್ಲ ಅವನು ಬಂಡಿಯಲ್ಲಿ ಹೋಗ್ತಾ ಇರುವಾಗ, ವೀರಾಧಿವೀರ, ಧೀರಾಧಿಧೀರ, ಒಂದೇ ರಾತ್ರಿಯಲ್ಲಿ ಎಲ್ಲಾ ಕಳ್ಳರನ್ನು ಕೊಂದ ಮಹಾವೀರ ಎಂದು ಜೈಕಾರ ಕೂಗತೊಡಗಿದೆ. ರಾಜ ದೇವಯ್ಯನ ಸಾಹಸ ಮೆಚ್ಚಿ, ಭಲೇ ದೇವಯ್ಯ, ನಿನ್ನಂಥವರು ನಮ್ಮ ರಾಜ್ಯಕ್ಕೆ ತುಂಬಾ ಮುಖ್ಯ. ನಿನ್ನ ಈ ಕಾರ್ಯ ಎಲ್ಲರಿಗೂ ಮಾದರಿ ಎಂದು ಹೇಳಿ ಅವನ ಬೆನ್ನು ತಟ್ಟಿ ಒಂದು ಯುದ್ಧದ ಕುದುರೆ ಹುಡುಗರೆಯಾಗಿ ನೀಡಿದ. ದೇವಯ್ಯ ಖುಷಿಯಿಂದ ಹಿಗ್ಗಿ ಕುದುರೆಯ ಮೇಲೆ ವೀರನಂತೆ ಏರಿ ಕುಳಿತು ಮನೆಗೆ ಹೋದ. ಸ್ವಲ್ಪ ದಿನಗಳ ನಂತರ ಊರಿನಲ್ಲಿ ಒಂದು ಭಯಂಕರ ಹುಲಿಯ ಕಾಟ ಹೆಚ್ಚಾಯಿತು. ಅದು ಕುರಿಮರಿಗಳನ್ನು, ಮೇಕೆಗಳನ್ನು ಮತ್ತು ಜನಗಳನ್ನು ತಿನ್ನುತ್ತಾ ತಿರುಗಾಡುತ್ತಿತ್ತು. ಇದರಿಂದ ರಾಜ್ಯದ ಜನರು ಭಯಭೀತರಾಗಿದ್ದರು. ರಾಜನಿಗೆ ಹುಲಿಯನ್ನು ಕೊಲ್ಲುವುದು ಒಂದು ದೊಡ್ಡ ಸವಾಲಾಗಿತ್ತು. ನಂತರ ರಾಜನಿಗೆ ದೇವಯ್ಯನ ನೆನಪಾಯಿತು. ಸೈನಿಕರಿಗೆ ಹೇಳಿ ದೇವಯ್ಯನನ್ನು ಬರಹೇಳಿದ. ದೇವಯ್ಯನು ಮನಸ್ಸಿನಲ್ಲಿ, ಈ ಬಾರಿ ಏನು ಕಾದಿದೆಯೋ ಎನ್ನುತ್ತಾ ರಾಜನ ಮುಂದೆ ಬಂದು ನಿಂತ. ರಾಜ ಹೇಳಿದ, ದೇವಯ್ಯ, ನಿನಗೆ ತಿಳಿಯದಿರುವುದೇನಿದೆ? ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಹುಲಿಯ ಕಾಟ ಹೆಚ್ಚಾಗಿದೆ. ಅದರಿಂದ ಜನರು ಭಯಭೀತರಾಗಿದ್ದಾರೆ. ದಯವಿಟ್ಟು ನೀನು ಆ ಹುಲಿಯನ್ನು ಕೊಂದರೆ
ನಾಡಿನ ಜನರು ನೆಮ್ಮದಿಯ ನಿದ್ದೆ ಮಾಡುತ್ತಾರೆ ಎಂದ. ದೇವಯ್ಯನು ವೀರಾವೇಶದಿಂದ, ಆಜ್ಞಾ ಮಾಡಿ ಪ್ರಭು, ಆ ಹುಲಿಯ ಹೆಣವನ್ನು ನಿಮ್ಮ ಪಾಡದಡಿಗೆ ಅರ್ಪಿಸುವೆ ಎಂದು ಮನೆಗೆ ಮರಳಿದ. ದಾರಿಯಲ್ಲಿ ಬರುವಾಗ, ಏನೋ ಅಬ್ಬರದಲ್ಲಿ ಹೇಳಿಬಿಟ್ಟೆ, ಇವತ್ತೇ ನನ್ನ ಕೊನೆ ದಿನ ಆಗುತ್ತೋ ಏನೋ ಅಂದುಕೊಂಡು ರಾಜರು ಕೊಟ್ಟ ಯುದ್ಧದ ಕುದುರೆಯನ್ನು ಒಂದು ಮರಕ್ಕೆ ಕಟ್ಟಿ ಆ ಮರದ ಕೆಳಗೆ ಮಲಗಿದ. ದೇವಯ್ಯನಿಗೆ ಗಾಢವಾದ ನಿದ್ದೆ ಬಂದಿತು. ನಂತರ ಹುಲಿ ಗರ್ಜಿಸುತ್ತಾ ದೇವಯ್ಯನ ಕಡೆ ಬಂದಿತು. ಅದರ ಗರ್ಜನೆಗೆ ಕುದುರೆ ಹಗ್ಗ ಕಿತ್ತುಕೊಂಡು ಓಡಿಹೋಯಿತು. ಹುಲಿಗೆ ಆಹಾರ ಸಿಗದೆ ಮೆತ್ತಗೆ ಬಂದು ದೇವಯ್ಯನ ಪಕ್ಕ ಮಲಗಿ ಬೆಳಗ್ಗೆ ಎನ್ನುವಷ್ಟರಲ್ಲಿ ಹಸಿವು ತಾಳಲಾರದೆ ಪ್ರಾಣ ಬಿಡಿತು. ಬೆಳಗ್ಗೆ ಎದ್ದು ನೋಡಿದಾಗ ಹುಲಿ ಹೆಣವಾಗಿತ್ತು. ಕೂಡಲೇ ಹುಲಿಯ ಹೆಣವನ್ನು ಬಂಡಿಗೆ ಹೇರಿಕೊಂಡು ಊರಿನತ್ತ ಸಾಗಿದ. ಮತ್ತೆ ಊರಿನ ಜನ ದೇವಯ್ಯನನ್ನು ಹುಲಿಯ ಹೆಣದ ಜೊತೆ ನೋಡಿ ಜೈಕಾರ ಹಾಕತೊಡಗಿದರು. ಊರ ಜನರೆಲ್ಲ ಅವನು ಬಂಡಿಯಲ್ಲಿ ಹೋಗ್ತಾ ಇರುವಾಗ, ವೀರಾಧಿವೀರ, ಧೀರಾಧಿಧೀರ, ಒಂದೇ ರಾತ್ರಿಯಲ್ಲಿ ಎಲ್ಲಾ ಕಳ್ಳರನ್ನು ಕೊಂದ ಮಹಾವೀರ ಎಂದು ಜೈಕಾರ ಕೂಗತೊಡಗಿದರು. ರಾಜನಿಗೆ ದೇವಯ್ಯನನ್ನು ಹುಲಿಯ ಹೆಣದ ಜೊತೆ ನೋಡಿ ತುಂಬಾ ಸಂತೋಷವಾಯಿತು. ಭಲೇ ದೇವಯ್ಯ, ಮತ್ತೆ ನೀನು ಒಬ್ಬ ಮಹಾವೀರ ಎಂದು ಮತ್ತೆ ನಿರೂಪಿಸಿದೆ ಎಂದು ಹೇಳುತ್ತಾ ಅವನ ಕೊರಳಲ್ಲಿದ್ದ ಬಂಗಾರದ ಚಿನ್ನದ ಸರವನ್ನು ಅವನಿಗೆ ಉಡುಗೊರೆಯಾಗಿ ನೀಡಿದ. ದೇವಯ್ಯ ಖುಷಿಯಿಂದ ರಾಜ ನೀಡಿದ ಕುದುರೆ ಏರಿ ಮನೆಯ ಕಡೆಗೆ ಹೋದ. ಸ್ವಲ್ಪ ಕಾಲ ಜನ ನೆಮ್ಮದಿಯಿಂದ ನಿದ್ದೆ ಮಾಡಿದರು. ನಂತರ ರಾಜನಿಗೆ ಮತ್ತೊಂದು ಸವಾಲು ಎದುರಾಯಿತು. ಅದೇನೆಂದರೆ, ಪಕ್ಕದ ರಾಜ್ಯದ ಸೈನ್ಯ ಯುದ್ಧಕ್ಕೆ ದಂಡೆತ್ತಿ ಬರುತ್ತಿತ್ತು. ಇದರಿಂದ ರಾಜರು ಗಾಬರಿಗೊಂಡ. ನಂತರ ಅವನಿಗೆ ಒಂದು ಉಪಾಯ ಹೊಳೆಯಿತು. ಇಂಥ ಸಮಯದಲ್ಲಿ ಆ ಮಹಾವೀರನೇ ಸರಿ ಎಂದು ದೇವಯ್ಯನನ್ನು ಕರೆತರಲು ಸೂಚಿಸಿದ. ದೇವಯ್ಯಲು ರಾಜನ ಮುಂದೆ ಬಂದು ನಿಂತ. ರಾಜ ಹೇಳಿದ, ದೇವಯ್ಯ, ನಿನಗೆ ತಿಳಿಯದಿರುವುದೇನಿದೆ? ಇತ್ತೀಚೆಗೆ ಪರರಾಜ್ಯದ ರಾಜರ ವಕ್ರದೃಷ್ಟಿ ನಮ್ಮ ರಾಜ್ಯದ ಮೇಲೆ ಬಿದ್ದಿದೆ. ನಮ್ಮ ರಾಜ್ಯದ ಹಿತ ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ. ಇಂಥ ಸಮಯದಲ್ಲಿ ನಿನ್ನಂಥ ವೀರರ ಅವಶ್ಯಕತೆ ಈ ರಾಜ್ಯಕ್ಕೆ ಇದೆ. ಯುದ್ಧಕ್ಕೆ ಬರುತ್ತಿರುವ ಪರರಾಜ್ಯದವರಿಗೆ ನೀನೇ ಉತ್ತರಿಸಬೇಕು ಎಂದು ರಾಜ ಅವನಿಗೆ ಆಜ್ಞಾಪಿಸಿದ. ದೇವಯ್ಯ ವೀರಾವೇಶದಿಂದ, ದಂಡೆತ್ತಿ ಬರುತ್ತಿರುವ ದುಷ್ಟರ ಎದೆ ಸೀಳಿ ರಕ್ತದಲ್ಲಿ ನಿಮ್ಮ ಪಾದಭಿಷೇಕ ಮಾಡುವೆ ರಾಜ ಎಂದು ರಾಜ ನೀಡಿದ ಕುದುರೆಯ ಮೇಲೆ ವೀರನಂತೆ ಹೋದ. ಹೋಗುವ ರಭಸಕ್ಕೆ ಕುದುರೆಯಿಂದ ಬೀಳಬಾರದೆಂದು ತನ್ನ ಕಾಲುಗಳನ್ನು ಕುದುರೆಗೆ ಕಟ್ಟಿಕೊಂಡ. ದೇವಯ್ಯ ಹೋಗುವ ರಭಸ ನೋಡಿ ಎದುರಿಗೆ ಬರುವ ಸೈನ್ಯಗಳು ಹೆದರಿಕೊಂಡವು. ದೇವಯ್ಯ 2 ತಾಳೆ ಮರಗಳ ಮಧ್ಯೆ ಕುದುರೆಯನ್ನು ನುಗ್ಗಿಸಿದ. 2 ತಾಳೆ ಮರಗಳನ್ನು ಕೈಗಿಂಟ ಕಿತ್ತಿ ರಭಸದಿಂದ ಎದುರಿಗೆ ಬರುವ ಸೈನ್ಯದ ಮೇಲೆ ಎಸೆದ ರಭಸಕ್ಕೆ ಸೈನ್ಯದ ಗುಂಪು ಚದುರಿಹೋಯಿತು. ಸೈನಿಕರಿಗೆಲ್ಲ ದೇವಯ್ಯನ ಬಗ್ಗೆ ಕೇಳಿದ್ದರಿಂದ, ಈ ವೀರಣ್ಣ ಎದುರಿಗೆ ಹೋದರೆ ನಮಗೆ ಸಾವಿನ ಗತಿ ಎಂದು ಓಡಿಹೋದರು. ಇದನ್ನು ಕಂಡ ರಾಜ ದೇವಯ್ಯನನ್ನು ಪ್ರಶಂಸಿಸಿದ. ರಾಜ್ಯದಲ್ಲಿರುವ ಬೊಕ್ಕಸದಿಂದ ವಜ್ರ ವೈಡೂರ್ಯಗಳನ್ನು ತೆಗೆದು ದೇವಯ್ಯನಿಗೆ ಉಡುಗೊರೆಯಾಗಿ ನೀಡಿದ. ರಾಜ್ಯದ ಜನರೆಲ್ಲ ಜೀವಯ್ಯನಿಗೆ ಧೀರಾಧಿಧೀರ, ವೀರಾಧಿವೀರ, ಮಹಾವೀರ ಎಂದು ಜೈಕಾರ ಕೂಗಿದರು. ಹೀಗೆ ಸೋಮಾರಿಯಾಗಿದ್ದ ದೇವಯ್ಯ ಮಹಾವೀರನಾದ ಜೊತೆಗೆ ಆಧರ್ಯ ಶ್ರೀಮಂತನಾಗಿ ಸುಖ ಸಂತೋಷದಿಂದ ಜೀವಿಸಿದ. ದೇವಯ್ಯನ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹೆಚ್ಚಿನ ಕಥೆಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಭರವಸೆ. ಧನ್ಯವಾದಗಳು.